ನಮಸ್ಕಾರ ವೀಕ್ಷಕರೇ, ಜೆಟಿವಿ ನ್ಯೂಸ್ ಸುದ್ದಿಗಳಿಗೆ ಸ್ವಾಗತ. ನಾನು ಅಕ್ಷಯ. ಬೆಂಗಳೂರು ದಕ್ಷಿಣದ ಇಸ್ರೋ ಲೇಔಟ್ ವಾರ್ಡ್ ಸಂಖ್ಯೆ 181 ರಲ್ಲಿರುವ ಡಾಕ್ಟರ್ UR ರಾವ್ ಉದ್ಯಾನವನ ಸಾರ್ವಜನಿಕರ ವಾಯುವಿಹಾರ ಮತ್ತು ಆರೋಗ್ಯ ಕಾಪಾಡುವ ಪ್ರಮುಖ ಸ್ಥಳವಾಗಿದೆ. ಉದ್ಯಾನವನದ ಒಳಭಾಗ ಅಚ್ಚುಕಟ್ಟಾಗಿ ಸ್ವಚ್ಛವಾಗಿದ್ದರೂ ಹೊರಭಾಗದ ಫುಟ್ಪಾತ್ ಮಾತ್ರ ಕಸದ ರಾಶಿಯಿಂದ ಸಂಪೂರ್ಣ ಆವರಿಸಿಕೊಂಡಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೌದು, ಪ್ರತಿನಿತ್ಯ ವಾಕಿಂಗ್ಗೆ ಬರುವ ನಾಗರಿಕರು, ಹಿರಿಯರು, ಮಹಿಳೆಯರು ಹಾಗೂ ಮಕ್ಕಳು ಇದೇ ಫುಟ್ಪಾತ್ ಬಳಸಬೇಕಾದ ಅನಿವಾರ್ಯತೆ ಇದೆ. ಆದರೆ ಕಸದ ದುರ್ವಾಸನೆ, ಅಸ್ವಚ್ಛತೆ ಹಾಗೂ ಕಸದ ರಾಶಿಯಲ್ಲಿ ಹಾವು ಸೇರಿದಂತೆ ವಿಷ ಜಂತುಗಳು ಓಡಾಡುವುದನ್ನು ಹಲವು ಬಾರಿ ನೋಡಿದ್ದೇವೆ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಹಲವು ಬಾರಿ ಸಂಬಂಧಪಟ್ಟ GBA ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಶಾಶ್ವತ ಕ್ರಮ ಕೈಗೊಂಡಿಲ್ಲ ಎಂದು ಸ್ಥಳೀಯರು ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ವಾರ್ಡ್ ಗುತ್ತಿಗೆದಾರರು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಕಸದ ರಾಶಿಯನ್ನು ತೆರವುಗೊಳಿಸಿ ಸಾರ್ವಜನಿಕರಿಗೆ ಸುರಕ್ಷಿತ ಹಾಗೂ ಸ್ವಚ್ಛ ವಾತಾವರಣ ಕಲ್ಪಿಸಬೇಕು ಎಂದು ಸ್ಥಳೀಯರು ಜೆಟಿವಿ ಡಿಜಿಟಲ್ ನ್ಯೂಸ್ ಮೂಲಕ ಮನವಿ ಮಾಡಿದ್ದಾರೆ. UR ರಾವ್ ಉದ್ಯಾನವನ 191 ಇಸ್ರೋ ಲೇಔಟ್ ವಾರ್ಡ್ ನಂಬರ್ ನೋಡಿ. ಇಲ್ಲಿ ಪಾರ್ಕ್ ತುಂಬ ಸುಂದರವಾಗಿದೆ, ಆದರೆ ಹೊರಗಡೆ ಬಂದರೆ ಫುಲ್ಲು ಗಲೀಜು ನೋಡಿ. ಯಾವ ರೀತಿ ಇದೆ ಅಂದರೆ ಇಲ್ಲಿ ಫುಟ್ಪಾತು ಈ GBA ಗಾರ್ನೇಜು ತೆಗಿಯೋವಂಥವ್ರು ಯಾವ ರೀತಿ ಇಟ್ಟಿದ್ದಾರೆ ನೋಡಿ. ಅಟ್ಲೀಸ್ಟ್ ಫ್ರಂಟ್ ಡೋರಲ್ಲೇ. ಆಮೇಲೆ ಇಲ್ಲಿನ ಸ್ಥಳೀಕರು ಮಾತಾಡ್ಸೋಣ, ಏನು ಹೇಳ್ತಾರೆ ಕೇಳೋಣ ರೀ. ಸರ್ ನಮಸ್ಕಾರ. ಸರ್, ಪಾರ್ಕು ತುಂಬ ಚೆನ್ನಾಗಿದೆ. ಇಲ್ಲಿ ಹೊರಗಡೆ ನೋಡಿದ್ರೆ ಈ ಥರ ಇದೆಯಲ್ಲ ಸರ್, ಏನು ಹೇಳ್ತೀರಿ ಸರ್? ಸರ್, ಒಂದು ಹೇಳ್ತೀನಿ, ಇವರೆಲ್ಲ ಗಲೀಜೆಲ್ಲ ತೆಗೆದ್ರೆ ಅಟ್ಲೀಸ್ಟ್ ವೆಹಿಕಲ್ಗಳೆಲ್ಲ ಇನ್ನೂ ಒಳಗಡೆ ಬರುತ್ತೆ. ಅವಾಗ ಟ್ರಾಫಿಕ್ ಜಾಮ್ ಆಗಲ್ಲ, ರಿವರ್ಸ್ ತಗೋಬೇಕಾದ್ರೆ ತೊಂದರೆನೂ ಆಗಲ್ಲ. ಫಸ್ಟ್ ದೇ ಹ್ಯಾವ್ ಟು ಕ್ಲಿಯರ್ ಆಲ್ ದಿಸ್. ಓಕೆ ಸರ್. ಅದನ್ನ ಮಾಡಿದಾಗ ಏನಾಗುತ್ತೆ, ಪಾಪ ವೆಹಿಕಲ್ ಎಲ್ಲ ನೋಡಿ, ಈಗ ಹಾಫ್ ಆಫ್ ದ ರೋಡ್ ನಿಂತ್ಬಿಟ್ಟಿದೆ ವೆಹಿಕಲ್, ಅದು ತೊಂದರೆ ಆಗುತ್ತೆ ವೆಹಿಕಲ್ಗೆ. ಅದಕ್ಕೋಸ್ಕರ ಸ್ವಲ್ಪ ಇವನ್ನೆಲ್ಲ ಫುಲ್ ಕ್ಲಿಯರ್ ಮಾಡಿಬಿಟ್ರೆ ಒಳ್ಳೇದು. ಸರ್, ಇದು ಎಷ್ಟು ದಿವಸದಿಂದ ಇದೆ ಸರ್ ಇದು ಈ ಥರ ಈ ಕಸ ಕಡ್ಡಿಗಳೆಲ್ಲ? ಮೋರ್ ದನ್ 30 days ಅಂತೂ ಇದೆ. ತಾವು ಯಾರಿಗೂ ಕಂಪ್ಲೇಂಟ್ ಏನು ಮಾಡಿದ್ರು ಸರ್? ಇಲ್ಲ, ಹೇಳಿರ್ಬೋದು, ನನಗೆ ಗೊತ್ತಿಲ್ಲ. ಅಲ್ಲಲ್ಲ, ಒಂದು ಹೇಳೋದು, ಯಾಕೆಂದ್ರೆ ಕಂಪ್ಲೇಂಟ್ ಮಾಡಿದ್ರೆ ತೆಗಿಬೋದು. ಹೇಳಿರ್ತಾರೆ, ಹೇಳಿದ್ರು ತೆಗ್ದಿಲ್ಲ ಅವರು. ತೆಗ್ದಿಲ್ಲ ಯಾರು ಸೀರಿಯಸ್ ಆಗಿ ತಗೊಂಡಿಲ್ಲ. ಅಟ್ಲೀಸ್ಟ್ ಇದೇನಂದ್ರೆ ಫಸ್ಟ್ ರೆಸಿಡೆನ್ಸ್ನವರು ಕಂಪ್ಲೇಂಟ್ ಮಾಡ್ಬೇಕು, ಅವರು ಮಾಡಿಲ್ಲ. ಅವ್ರು ನಮಗೆ ಅಕ್ಕಂತ ಬಿಟ್ಬಿಟ್ಟಿದ್ದಾರೆ. ಬಟ್ ಅಲ್ಟಿಮೇಟ್ಲಿ ಯೂಸರ್ಸ್ ತಾನೇ ತೊಂದರೆ ಆಗೋದು. ಹೌದು ಸರ್. ಈ ಪಾರ್ಕಲ್ಲಿ ಎಷ್ಟು ಜನ ಬಂದು ವಾಕ್ ಮಾಡ್ಬೋದು ಸರ್? ಇನ್ನೂ ಬರ್ತಾರೆ, ಒಂದು 50-100 ಜನ ಬರ್ತಾರೆ, 100-120 ಜನ. ಈ ಪಾರ್ಕಲ್ಲಿ ಇನ್ನೊಂದು ಏನಂದ್ರೆ ಹೊರಗಡೆ ಏನಿದೆ, ಈ ಪಾರ್ಕ್ ಸುತ್ತ ಜಾಸ್ತಿ ಜನನೇ ವಾಕ್ ಪಡೆಯೋದು. ಒಳಗಡೆ ಇದು ಚಿಕ್ಕದಿರೋದ್ರಿಂದ, ಸ್ವಲ್ಪ ಚಿಕ್ಕಿರೋದ್ರಿಂದ ಜನ ಒಳಗಡೆ ಕ್ರೌಡ್ ಆದ ಕೂಡಲೇ ಹೊರಗಡೆನೆ ಜಾಸ್ತಿ ಜನ ಬೆಳಗ್ಗೆ ಅರ್ಲಿ ಮಾರ್ನಿಂಗು ಈ ಮರಗಳು ಇರೋದ್ರಿಂದ ಹೊಡಿತಾರೆ. ಹಿಂಗೆ ಬೈಕ್ಗಳೆಲ್ಲ ಬಂದು ರೋಡಲ್ಲಿ ನಿಂತ್ಕೊಂಡಾಗ ಓಡಾಡುವಂಥ ವೆಹಿಕಲ್ಗೆ ಪಾಪ ವಯಸ್ಸಾದವ್ರಿಗೆಲ್ಲ ತೊಂದರೆ ಆಗ್ತದೆ. ಹಿಂಗೆ ಸುತ್ತ ನೋಡಿ, ಈ ಪಾರ್ಕ್ ಸುತ್ತನೂ ನೋಡಿ ಅಲ್ಲಲ್ಲ ಗಲೀಜ್ ಹಾಕಿದ್ದಾರೆ, ಮತ್ತೆ ಕಾರ್ಗಳು ನಿಲ್ಸ್ಬಿಟ್ಟಿದ್ದಾರೆ. ಎಲ್ಲ ಸುಮಾರು ದಿವಸ ಆಗಿದೆ ಕೆಲವು ಕಾರ್ಗಳು ನಿಲ್ಸಿ. ಇವಾಗ ಕ್ಲೀನ್ ಮಾಡೋರು ಕಾರ್ ನಿಲ್ಸಿರೋದ್ರಿಂದ ಅವ್ರು ಕ್ಲೀನ್ ಮಾಡೋಕ್ಕಾಗಲ್ಲ, ಅವ್ರು ಮಾಡೋಕ್ಕಾಗಲ್ಲ. ಪಾಪ ಅವ್ರ ಮೇಲೆ, ಕ್ಲೀನ್ ಮಾಡೋರ ಮೇಲೆ ನಾವು ಹೇಳೋಕ್ಕಾಗಲ್ಲ. ಕಸ ಗುಡಿಸೋರ ಮೇಲೆ ಈ ಕಾರ್ಗಳು ಹಾಕ್ಬಿಟ್ಟಿರ್ತಾರೆ, ಅಡಿಯಾಗಿ ಕ್ಲೀನ್ ಮಾಡ್ಕೊ. ಅದು ಹಂಗೆ ನೋಡಿಬಿಟ್ಟು ಇವಾಗ ಬಿಲ್ಡಿಂಗ್ಗಳು ಹೊಡೆದಿದ್ದೆಲ್ಲ ತಗೊಂಬಂದು ಹಾಕಿದ್ದಾರೆ. ನೋಡಿ ಇಲ್ಲ ಹಾಕಿದ್ದಾರೆ. ಈ ಪಾರ್ಕ್ ಅನ್ನೋದನ್ನ ಮರೆತು ಪಾರ್ಕ್ ಮುಂದೆ ಗಲೀಜ್ ಮಾಡಿದ್ದಾರೆ. ಒಳಗಡೆ ಮಾತ್ರ ಇಲ್ಲಿ ಪಾರ್ಕ್ ಮೇಂಟೈನ್ ಮಾಡೋರು ನೀಟಾಗಿ ಮಾತಾಡ್ತಾರೆ. 4 ಜನ ಆಯ್ತು ಅಂದ್ರೆ ಪಾಪ ಹಿಂಗಡೆ ಬಂದು ಕ್ರಾಶ್ ಆಗುತ್ತೆ. ಹಂಗಾಗಿ ಹೊರಗಡೆ ಹೊಡೆಯೋರೆ, ಫಾಸ್ಟ್ ವಾಕ್ ಹೊಡೆಯೋರೆಲ್ಲ ಹೊರಗಡೆ ಹೊಡಿತಾರೆ. ವಯಸ್ಸಾದವ್ರು ಮಾತ್ರ ಒಳಗಡೆ ಹೊಡಿತಾರೆ. ಈ ಯಂಗರ್ಸ್ ಬರೋರೆಲ್ಲಾನು ಹೊರಗಡೆ ಹೊಡಿತಾರೆ. ಹಂಗಾಗಿ ಈ ರೋಡೆಲ್ಲ ಈ ರೀತಿ ಗಲೀಜು, ಸುತ್ತ ಪಾರ್ಕ್ ಸುತ್ತ ಈ ರೀತಿ ಗಲೀಜು ಮಾಡಿ ನೋಡಿ. ಇಲ್ಲೂ ಈ ಫುಟ್ಪಾತ್ ನೋಡಿ, ಇಲ್ಲೂ ಗಲೀಜ್ ಇದೆ. ಇಲ್ಲೂ ಹಾಗೆ ಇದೆ. ನೋಡಿ, ಬೈಕ್ಗಳೆಲ್ಲ ರೋಡಲ್ಲಿ ನಿಲ್ಸಿದ್ದಾರೆ. ಅದೇ ಇದೆಲ್ಲ ತೆಗ್ದಾಗ ಏನಾಗುತ್ತೆ, ಬೈಕ್ಗಳು ಕರೆಕ್ಟಾಗಿ ನಿಲ್ಲಿಸ್ತಾರೆ. ಓಡಾಡೋರ್ಗೂ ತೊಂದರೆ ಆಗೋದಿಲ್ಲ, ವಾಕ್ ಮಾಡೋರ್ಗೂ ತೊಂದರೆ ಆಗಲ್ಲ. ಎಲ್ಲ ಸುತ್ತನೂ ಅದೇ. ಅಂದರೆ ಅಂದಾಜು ಇಲ್ಲಿ ಒಂದು 1,000 ಜನ ಬಂದು ವಾಕ್ ಮಾಡೋದ್ವಾ ಸರ್? ಬರ್ತಾರೆ. ಬೆಳಗ್ಗೆ ಸಾಯಂಕಾಲ ಎಲ್ಲ 1,000 ಜನ ಬರೋದ್ವಾ? 500 ಜನ ಅಂತೂ ಬಂದೇ ಬರ್ತಾರೆ. 500 ಜನ ಬರ್ತಾರೆ. 3 ಟೈಮ್ ಬರ್ತಾರೆ. 8 ಗಂಟೆ ಅರ್ಲಿ ಮಾರ್ನಿಂಗ್ 5 ಗಂಟೆ ಬರ್ತಾರೆ ಸರ್. ಬರ್ತಾರೆ. ಎಷ್ಟು ಜನ ಬರ್ತಾರೆ ಸರ್? 2,000 ಜನ ಬರ್ತಾರೆ. ಎಷ್ಟು? 2,000. 2,000 ಜನ ಬರ್ತಾರೆ. 2,000
ತಾವು ಇಲ್ಲ ಸ್ಥಳೀಕರ ಸರ್? ತಾವು ವಾಕಿಂಗ್ ಮಾಡ್ತೀರಾ? ತಮ್ಮ ಹೆಸರು ಸರ್? ನಾಗರಾಜ್ ಅಂತ. ನಾಗರಾಜ್ ಅಂತ. 2,000 ಜನ ಬರ್ತಾರಾ? ಓಕೆ ಓಕೆ. ಬೆಳಗ್ಗೆ ಸಾಯಂಕಾಲ 3-4 ಟೈಮ್ ಬರ್ತಾರೆ, 3-4 ಶಿಫ್ಟ್ ಬಲ್ಲೇ ಬರ್ತಾರೆ. ಸಿಕ್ಕಾಪಟ್ಟೆ ಗಲೀಜು, ಸುತ್ತ ಗಲೀಜು ಹಾಕಿದ್ದಾರೆ. ಕ್ಲೀನ್ ಮಾಡೋರು ಪಾಪ ಮಾಡ್ತಾರೆ. ಈ ಕಾರ್ಗಳು ಅವು ಇವು ಹಾಕ್ಬಿಟ್ಟಾಗ ಎಷ್ಟು ಹೆಂಗ್ ಮಾಡ್ತಾರೆ ಪಾಪ ಹೆಣ್ಮಕ್ಳು. ಅಮ್ಮ ಇದೆಲ್ಲ ತೆಗಿಯಲ್ಲ ಅಮ್ಮ, ಇದೆಲ್ಲ ತೆಗಿಯಲ್ಲ. ಹಾಂ ಬರ್ತಾ ಇಲ್ವಾ ಪಾಪ? ನೀವೇನು ಮಾಡ್ತೀರ? ಈಗ ಇಲ್ಲೂ ಹಾಗೆ ಇದೆ ನೋಡಿ, ಅಲ್ಲೂ ಹಾಗೆ ಇದೆ. ಹಂಗೆ ಗಾಡಿನ ಒಳಗಡೆ ಎಲ್ಲ ಕಸ ಹಾಕಿದ್ದಾರೆ. ವೆಹಿಕಲ್ಗಳೆಲ್ಲ ಇಲ್ಲಿ ಆಚೆ ನಿಲ್ಲಿಸ್ತಾರೆ. ನಾವು ಈಗ ಮಧ್ಯ ರೋಡಲ್ಲಿ ಹೊಡಿತೀವಿ. ಓಡಾಡುವಂಥ ವೆಹಿಕಲ್ಗಳು ಸಡನ್ಲಿ ಅವ್ರು ಟರ್ನಿಂಗ್ ಅಲ್ಲಿ ಬರ್ತಾ ಇರ್ತಾರೆ. ನಾವು ವಾಕ್ ಹೊಡೆಯುವಂಥ ಮೂಡಲ್ಲಿ ನಾವಿರ್ತೀವಿ, ಹೊಡಿತಾ ಇರ್ತೀವಿ. ಅವಾಗ ಗಾಡಿನಲ್ಲಿ ಬರೋರು ಅವರು ಫಾಸ್ಟ್ ಆಗಿ ಹೋಗ್ತಾ ಇರ್ತಾರೆ. ಅವಾಗ ವಾಕಿಂಗ್ ಮಾಡೋರಿಗೆಲ್ಲ ತೊಂದರೆ ಆಗುತ್ತೆ. ಇಲ್ಲಿ ಚಿಕ್ಕದು ಪಾರ್ಕ್ ಇರೋದ್ರಿಂದ ಅಲ್ಲಿ 3 ಜನ ಆದ್ಮೇಲೆ 2 ಮೇಲೆ ವಾಕ್ ಹೊಡಿಯೋಕ್ಕಾಗಲ್ಲ. ಹಂಗಾಗಿ ಎಲ್ಲ ರೋಡ್ ಮೇಲೆ ಜಾಸ್ತಿ ಜನ ವಾಕ್ ಹೊಡಿಯೋದು ನೋಡಿ, ಎಲ್ಲ ಹೊಡಿತಾ ಇದ್ದಾರೆ. ಮಕ್ಕಳು ಹೊಡಿತಾರೆ, ವಯಸ್ಸಾದವರು ಹೊಡಿತಾರೆ. ಮರ ಗಿಡಗಳು ಇರೋದ್ರಿಂದ ಒಳ್ಳೆ ಗ್ರೀನಿಶ್ ಇರೋದ್ರಿಂದ ಎಲ್ಲ ಆಚೆ ಹೊಡಿತಾರೆ, ಒಳಗಡೆನೂ ವಾಕ್ ಹೊಡಿತಾರೆ. ಹಂಗಾಗಿ ಇಲ್ಲಿ ತುಂಬ ತೊಂದರೆ ಆಗ್ತಾ ಇದೆ ಈ ಕಸದಿಂದ. ಕೆಲವು ಕಾರ್ಗಳು ಸುಮಾರು ತಿಂಗಳುಗಳಿಂದ ಹಂಗಂಗೆ ನಿಲ್ಸ್ಬಿಟ್ಟಿದ್ದಾರೆ. ಅದ್ರ ಕೆಳಗಡೆ ಎಲ್ಲ ಗಲೀಜಿದೆ. ಕೆಲವು ಸಾಯಂಕಾಲ ಟೈಮಲ್ಲಿ ಅವುಗಳೆಲ್ಲ ಓಡಾಡ್ತವೆ. ಓ ಇಲ್ಲ? ನಾನೇ ಎಷ್ಟೋ ಬಾರಿ ನೋಡಿದ್ದೀನಿ. ಹೌದ್ರಾ? ಅವುಗಳು ನೋಡಿ ಬಂದು ಈ ಸಂಧಿಗಳಲ್ಲೆಲ್ಲ ಓಡಾಡ್ತವೆ. ಸುಮಾರು ಅವುಗಳೆಲ್ಲ ಓಡಾಡ್ತವೆ. ಓಕೆ ಸರ್. ಆಮೇಲೆ ಇಲ್ಲಿ ಇದನ್ನ ಕಸನ ಯಾಕೆ ತೆಗಿತಾ ಇಲ್ಲ ಅವರು ಅಂತ ಏನು ಅವ್ರಿಗೆ ಏರಿಯಾದಲ್ಲಿ ಯಾರು ಕ್ಲೀನಿಂಗ್ ಯಾರು ವಹಿಸ್ಕೊಂಡಿದ್ದಾರೋ ಗೊತ್ತಿಲ್ಲ ಸರ್. ಅರೆ ಅವ್ರ ಗಮನಕ್ಕೆ ಬಂದಿದ್ಯಾ ಇಲ್ವಾ ಗೊತ್ತಿಲ್ಲ ಸರ್. ಎಲ್ಲರಿಗೂ ಗಮನಕ್ಕೆ ಬಂದಿರ್ತದೆ. ಏನೋ ಇಲ್ಲಿ ಯಾರು ಹೇಳೋರು ಕೇಳೋರಿಲ್ಲ. ಎಲ್ಲ ಆಫೀಸಿಯಲ್ ಒಬ್ಬ ಅವ್ರು ನಮ್ಗೆ ಯಾಕೆ ಅಂತ ಅವ್ರ ಕಡೆ ಅವ್ರು ಇರ್ತಾರೆ. ಈ ಕಟ್ರಾಟ್ ತಗೊಂಡಿರೋರು ಯಾರು ಇದನ್ನೆಲ್ಲ ಕ್ಲೀನಿಂಗ್ ಮಾಡ್ತಾ ಇಲ್ಲ. ಎಲ್ಲ ಸುಮ್ಮನೆ ಬಿಲ್ಬೋರ್ಡ್ ಮಾಡ್ಕೋತಾರೆ. ಯಾವ ವಾರ್ಡ್ ಬರುತ್ತೆ ಸರ್ ಇದು? 181 ಅಂದರೆ ಕುಮಾರಸ್ವಾಮಿ ಸೇರುತ್ತಾ? ಕುಮಾರಸ್ವಾಮಿ ಲೇಔಟ್ಗೆ ಸೇರುತ್ತಿದ್ದು. ಇಸ್ರೋ ಲೇಔಟ್ ಅಂತಾರೆ. ಕುಮಾರಸ್ವಾಮಿ ಲೇಔಟ್ ಸೇರುತ್ತೆ. ಮತ್ತೆ ನಾಯಿಗಳು ಬಂದು ಇಲ್ಲಿ ಮೂತ್ರ ಬೇರೆ ಮಾಡಿಸ್ತಾರೆ. ಕಸ ನೋಡ್ಬಿಟ್ಟು ನಾಯಿಗಳೆಲ್ಲ ಬಂದು ಮೂತ್ರ ಬೇರೆ ಮಾಡಿಸ್ತಾರೆ. ಇಲ್ಲಿ ಟಾಯ್ಲೆಟ್ ಮಾಡಿಸ್ತಾರೆ. ಕಸ ತೆಗಿದಲೆ ಭಾರಿ ಅವ್ಯವಸ್ಥೆ ಆಗಿದೆ. ಓಡಾಡೋದೇ ಭಾರಿ ಕಷ್ಟ ಆಗಿದೆ. ವಯಸ್ಸಾದವರು ಮುದುಕರೆಲ್ಲ ಬರ್ತಾರೆ. ತುಂಬಾ ಜನ ಮಾಸ್ಕ್ ಹಾಕೊಂಡ್ ಬರ್ತಾರೆ ವಾಸನೆ ತಡೆದಾರ್ದಲೆ. ಆಮೇಲೆ ಆ ಕಡೆ ಒಂದು ಗ್ರಿಲ್ ಮಾಡಿದ್ದಾರೆ. ಅದು ರೋಡ್ ಎನ್ಕ್ರೋಚ್ ಮಾಡ್ಬಿಟ್ಟಿದ್ದಾರೆ, ಫುಟ್ಪಾತ್ನೆ. ಅದನ್ನು ಸ್ವಲ್ಪ ಇದು ಮಾಡಬೇಕು. ಮತ್ತೆ ಇಲ್ಲಿ ಸ್ವಲ್ಪ ಪರ್ಮನೆಂಟ್ ಆಗಿ ಕಾರ್ಗಳು ಬೇರೆ ನಿಲ್ಸಿದ್ದಾರೆ. ಅದು ತೊಂದರೆ ಆಗ್ತಾ ಇದೆ. ಇಲ್ಲಿ ತಗೊಂಡೇ ಹೋಗೋದಿಲ್ಲ. ಅದು ಇದು ಮಾತ್ರ ಕಸದ್ ಮಾತ್ರ ತುಂಬಾ ತೊಂದರೆ ಆಗಿದೆ ಸರ್. ನೋಡಿ ಉದ್ದಕ್ಕೆ ನೋಡ್ಬೋದು. ಇಲ್ಲಿ ವಾಕ್ ಮಾಡೋದೇ ಕಷ್ಟ ಆಗಿದೆ. ದಯವಿಟ್ಟು ಕಾರ್ಪೊರೇಷನ್ ಅವರು ಇದ್ರ ಬಗ್ಗೆ ಆಕ್ಷನ್ ತಗೋಬೇಕು ಅಂತ. ಥ್ಯಾಂಕ್ ಯು ಸರ್. ಸರ್ ಆಮೇಲೆ ಈ ಪಾರ್ಕ್ ಹೆಸರು ಏನು ಸರ್ ಇದು? ಸರ್ ಇದು ತ್ರಿಕೋನ ಪಾರ್ಕ್ ಅಂತ ಕರಿತೀವಿ ಸರ್ ನಾವೆಲ್ಲ ಸೇರಿ. UR ಪಾರ್ಕ್ ಅಂತ ನಾವೆಲ್ಲ ಸ್ನೇಹಿತರು ಇದಕ್ಕೆ ತ್ರಿಕೋನ ಪಾರ್ಕ್ ಒಕ್ಕೂಟ ಅಂತ ಮಾಡಿದ್ದೀವಿ. ಇಲ್ಲಿ ತುಂಬ ಚೆನ್ನಾಗಿ, ಹೊರಗಡೆ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಹೊರಗಡೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹೊರಗಡೆ ಬಗ್ಗೆ ಏನು ಮಾತಾಡೋಂಗಿಲ್ಲ. ಹೊರಗಡೆ ಮಾತ್ರ ಭಾರಿ ಕಷ್ಟ ಸರ್. ಹೊರಗಡೆ ಮಾತ್ರ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾನೆ ಅವನು. ಕೆಲವು ಇವನು ಅದೆಲ್ಲ ಏನು ತೊಂದರೆ ಇಲ್ಲ. ಹೊರಗಡೆ ಮಾತ್ರ ಈಚೆ ಓಡಾಡೋಕೆ ಭಾರಿ ಕಷ್ಟ ಆಗಿದೆ. ಪಾರ್ಕ್ ಸುತ್ತ ತುಂಬಾ ಕಷ್ಟ ಆಗಿದೆ. ಕಾಂಟ್ರಾಕ್ಟ್ರು ಏನ್ ತಗೊಂಡಿದ್ದಾರೆ ಅವ್ನು ಕ್ಲೀನಿಂಗ್ ಮಾಡ್ತಾರೆ. ಅದು ಇದೆ, ಯಾರು ಕಾಂಟ್ರಾಕ್ಟ್ ಇದ್ದಾರೆ ಅವ್ರು ಸ್ವಲ್ಪ ಹೇಳಿ ಅದನ್ನ ಮಾಡಿಸ್ಬೇಕು ಸರ್. ಈ ಏರಿಯಾದಲ್ಲಿ ತುಂಬಾ ಇದೊಂದು ಸಮಸ್ಯೆ ಆಗಿದೆ. ಇದು ಮಾತ್ರ ಒಂದು ದಯವಿಟ್ಟು ಕೂಡಲೇ. ಆಮೇಲೆ ಇನ್ನು ನಿಮ್ಮ ಸ್ನೇಹಿತರು ಅವಾಗ ಹೇಳೋದು ಸರ್, ಈ ಕಸ ಇರೋದ್ರಿಂದ ಹಾವುಗಳು ಮತ್ತೆ ಏನಾದ್ರು ಬರುತ್ತೆ ಅಂತ ಬಿಲ್ಲ ಮಾಡ್ಕೊಂಡಿದ್ದಾರೆ ಸರ್. ಆ ಕಡೆ ಸೈಡ್, ಆ ಕಡೆ ಸೈಡ್ ಅಲ್ಲಿ ದೊಡ್ಡದು ಕಸ ಎಲ್ಲ ಹಂಗೆ ಹಾಕ್ಬಿಟ್ಟಿದ್ದಾರೆ. ಅಲ್ಲಿ ಹಾವೆಲ್ಲ ಓಡಾಡೋದು ಕಾಮನ್ ಆಗಿದೆ. ರಾತ್ರಿ ಅದೇ ಓಡಾಡ್ಬೇಕಾದ್ರೆ ಎಲ್ಲರೂ ಹೇಳ್ತೀರಿ. ಜೋಪಾನ ಓಡಾಡಿದ್ದ ನಾಗರಾವಿದೆ ಆ ಕಡೆ ಒಂದು. ಹೌದ್ರಾ? ಪಕ್ಕದಲ್ಲಿ ರೋಡ್ ಮುಂದಕ್ಕೆ ಹೋದ್ರೆ ಒಂದು ಬಿಲ ಇದೆ. ಅಲ್ಲಿ ಪಕ್ಕದಲ್ಲೆಲ್ಲ ಕಸ ಬಿಸಾಕಿದ್ದಾರೆ ನೋಡಿ. ಕಸ ಗುಡಿಸ್ತಾರ ಪಾಪ. ಅದೇ ತಗೊಂಡು ಹೋಗೋರು ಜನ ಇಲ್ಲ ಸರ್. ತಗೊಂಡು ಜನ ಇಲ್ಲ. ಅಲ್ಲಿ ಎದುರುಗಡೆ ನೋಡ್ಬೋದು, ಅಲ್ಲಿ ಕಾಲ್ ಸೈಟ್ ಇದೆ. ಎಲ್ಲ ಫುಲ್ ತಂದು ಬಿಸಾಕಿದ್ದಾರೆ ಅಲ್ಲಿ. ಅಲ್ಲಿ ಮುಂದ್ಗಡೆ ಇದನ್ನ ಫುಟ್ಪಾತ್ ಇನ್ಕ್ವೈರ್ ಮಾಡಿದ್ದಾರೆ, ಅಪ್ರೋಚ್ ಮಾಡಿದ್ದಾರೆ. ಇದು ಮಾತ್ರ ಉದ್ದಕ್ಕೆ ನೋಡಿದ್ರೆ ಗೊತ್ತಾಗುತ್ತೆ. ಭಾರಿ ಆಡೋ ಸ್ಥಿತಿಯಲ್ಲಿದೆ. ದಯವಿಟ್ಟು ಇದ್ರನ್ನ ಆಕ್ಷನ್ ತಗೊಂಡು ಬೇಗ ಕ್ಲೀನ್ ಮಾಡಬೇಕು ಅಂತ ಒಂದು ಸವಿನಯ ವಿನಂತಿ ಸರ್ ನಮಗೆ. ಸೊ ತಮ್ಮ ಹೆಸರು? ಅನಂತ್ ಕುಮಾರ್ ಅಂತ ಸರ್. ದಿನ ಬರ್ತೀವಿ ನಾವು. ಇಲ್ಲೇ 5 ವರ್ಷದಿಂದ ಇಲ್ಲೇ ವಾಕ್ ಮಾಡ್ತೀವಿ ಈ ಪಾರ್ಕಲ್ಲೇ. ತುಂಬಾ ಜನ ಬಡಗರಿದ್ದೀವಿ ಇಲ್ಲ. ಬೆಳಗ್ಗೆ ಬರೋದು. ಒಳಗಡೆ ತುಂಬಾ ಚೆನ್ನಾಗಿದೆ ಸರ್. ಎಷ್ಟು ಜನ ವಾಕ್ ಮಾಡ್ತೀವಿ ಸರ್? ತಮ್ಮ ಸ್ನೇಹಿತರು ತಾವೆಲ್ಲ ಸೇರಿದೆ ಸರ್? ನಾವೊಂದು ಮೋರ್ ದನ್ 200 ಮೆಂಬರ್ಸ್ ಇದೀವಿ ಸರ್. 200 ಮೆಂಬರ್ಸ್. ಒಂದು 20 ಜನ ಇದೀವಿ ಬೆಳಗ್ಗೆ ಬರೋದು. 200 ಜನ ಇದ್ದೀರಾ? 200 ಜನ ಇದೀವಿ. 20 ಜನ ಹೊರಗಡೆ ನಾವು ರೆಗ್ಯುಲರ್ ಬಂದೇ ಬರ್ತೀವಿ ಸರ್. ಓಕೆ ಓಕೆ ಫ್ರೆಂಡ್ಸ್ ಎಲ್ಲ. ಓಕೆ ಸರ್.
ಓಕೆ ಸರ್. ಹೊರಗಡೆ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಟೈಮ್ಸಿಂದ 1,000 ಜನವರೆಗೂ ಹೊಡಿತಾರೆ. ಹಾಂ, ನಾವು ದಿನ ಸರ್ ಕಮ್ಮಿ ಅಂದರೆ 12,000 ಸ್ಟೆಪ್ಸ್ ಹಾಕ್ತೀವಿ ಸರ್. ನೀವು 12,000. ಹಾಂ, ಬೆಳಗ್ಗೆ 6,000, ಸಂಜೆ 6,000 ಬಂದೇ ಬರ್ತೀವಿ ಕಂಪಲ್ಸರಿ. ಒಳಗಡೆ ಎಲ್ಲ ಏನು ಮಾತಾಡೋಂಗಿಲ್ಲ, ನೀಟಾಗಿದೆ. ಹೊರಗಡೆ ಮಾತ್ರ ತುಂಬ ಗಲೀಜು ಸರ್, ಇದು ಓಡಾಡೋಕ್ಕೆ ಬೇಜಾರಾಗುತ್ತೆ. ಒಳಗಡೆ ತುಂಬ ರಶ್ ಆಗ್ಬಿಡುತ್ತೆ. ಇದು ಗಲೀಜ್ ಇದೆಯಲ್ಲ, ಕೆಲವರು ಇಲ್ಲೂ ವಾಕ್ ಮಾಡ್ತಾರೆ, ಬಟ್ ಇದು ಇಷ್ಟು ಗಲೀಜ್ ಇರೋದ್ರಿಂದ ಎಲ್ಲ ಹೊರಗಡೆ ಬರೋಕ್ಕೆ ನೋಡ್ತಾರೆ. ಹಾಗಾಗಿ ಭಾರಿ ಕಷ್ಟ ಆಗಿದೆ ಸರ್. ಸೊ ತಮ್ಮ ಹೆಸರು? ಅನಂತಕುಮಾರ್ ಅಂತ ಸರ್. ದಯವಿಟ್ಟು ಆಕ್ಷನ್ ತಗೋಬೇಕು. GB ಅಧಿಕಾರಿಗಳು ನೋಡಿ ಇಷ್ಟೊತ್ತು ಅನಂತಕುಮಾರ್ ಸರ್ ಮಾತಾಡಿದ್ರು. ಮತ್ತು ಅವರ ಸ್ನೇಹಿತರು ಎಲ್ಲ 200 ಜನ ಇದ್ದಾರಂತೆ. 200 ಜನನೂ ಇಲ್ಲಿ ವಾಕ್ ಮಾಡ್ತಾ ಇದ್ದಾರೆ. ಮತ್ತು ಅವರ ಅಳಿಲು ನೋಡಿ, ಅಲ್ಲಿ ಯಾವುದೋ ಫುಟ್ಪಾತ್ನ ಆಕ್ರಮಿಸ್ಕೊಂಡಿದ್ದಾರೆ. ಮತ್ತು ಇಲ್ಲಿ ಯಾವುದೋ ಕಸ ರಸ್ತೆಯಲ್ಲೇ ಇದೆ, ಅದು ಖಾಲಿ ಸೈಟು ಅಂತಾರೆ. ಸೈಟು ಒಳಗಡೆ ಇದೆ, ಫುಟ್ಪಾತ್ ಮೇಲೆ ಫುಲ್ಲು ಕಸ ಇದೆ. ಇಲ್ಲಿನ ವಾಕಿಂಗ್ ಮಾಡೋವಂಥ ನಮ್ಮ ಅಂದರೆ ಸ್ನೇಹಿತರುಗಳು ತುಂಬ ಜನ ಇಲ್ಲಿ ಅವರ ಅಳಲು ತೋಡ್ಕೊಂಡಿದ್ದಾರೆ. ಫುಟ್ಪಾತು ಫುಲ್ಲು ಖಾಲಿ ಅನ್ನೋದೇ ಬಿಟ್ಟಿಲ್ಲ ಇಲ್ಲಿ. ಯಾಕೆ ಅಂತಂದರೆ ಕಾರ್ಗಳು ನಿಲ್ಸ್ಕೊಂಡಿದ್ದಾರೆ. ಮತ್ತು ಆ ಫುಟ್ಪಾತ್ ಮೇಲೆ ಸಾರ್ವಜನಿಕರು ಓಡಾಡೋ ಅಂಥ ಜಾಗನ ಕಸದ ರಾಶಿಯಾಗಿ ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ. ದಯವಿಟ್ಟು ಇದನ್ನು ತೆರವು ಮಾಡಿಸ್ಕೊಡಿ. ನಾವೇಕೆಂದರೆ ದಿನನಿತ್ಯ ನಾವಿಲ್ಲಿ ವಾಯುವಿಹಾರಕ್ಕೆ ಬರ್ತೀವಿ, ಅಲ್ಲಿ ಹಾವಿರುತ್ತೆ, ಚೋಳಿರುತ್ತೆ, ಹೇಳೋಕ್ಕಾಗೋದಿಲ್ಲ. ಏಕೆಂದರೆ ಈ ಕಸದ ರಾಶಿಯಲ್ಲಿ ಏನಿರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ನಾವು ಬರೋದು ನಮ್ಮ ಆರೋಗ್ಯನ ದಣಿಸೋದಕ್ಕೋಸ್ಕರ, ಆರೋಗ್ಯನ ಚೆನ್ನಾಗಿರಲಿ ಅನ್ನೋದಕ್ಕೆ ಬರ್ತೀವಿ. ಇಲ್ಲೇನಾದರೂ ಯಾವುದಾದ್ರು ಹಾವು ಚೋಳು ಕಚ್ಚಿದಾಗ ನಮ್ಗೆ ಯಾರು ಜವಾಬ್ದಾರಿ? ನಮ್ಗೆ ಯಾರು ಸೇಫ್ಟಿ ಕೊಡ್ತಾರೆ? ನೋಡಿ, ಇರೋ ಕಸಗಳನ್ನ ತೆಗೆದುಬಿಟ್ರೆ ನಮ್ಮ ಕಾಂಟ್ರಾಕ್ಟ್ಗಳಿಗೆ ಹೇಳಿ ಅಧಿಕಾರಿಗಳು ಅವ್ರಿಗೆ ಚಾಟಿ ಬೀಸಿ ಕಸ ತೆಗೆಸ್ಕೊಡಿ ಅಂತ ಹೇಳ್ತಿದ್ದಾರೆ. ಇನ್ನು ಮುಂದೆ ಆದ್ರೂ ಇದೆಲ್ಲ ಕ್ಲಿಯರ್ ಆಗುತ್ತೆ, ಕಾದು ನೋಡೋಣ.